ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 2.5 ಎಕರೆ ಡೆವಲಪ್ಡ್ ಫಾರ್ಮ್ ಹೌಸು. ಮೈಸೂರು ಸಿಟಿ ಸೆಂಟ್ರಿಂದ 9 ಕಿಲೋಮೀಟರ್ ಡಿಸ್ಟೆನ್ಸ್. ಬೌಂಡ್ರಿಗೆ ಫುಲ್ ಫೆನ್ಸಿಂಗ್ ಹಾಕಿದ್ದಾರೆ. ಒಂದು ಚಿಕ್ಕದು ಮನೆ ಮಾಡಿದ್ದಾರೆ. ರೆಡ್ ಸಾಯಿಲ್, ಒಂದು ಬೋರ್ವೆಲ್ ಇದೆ. ತೆಂಗು 50% ಇದೆ. ಮಿಕ್ಕಿದು ಹಣ್ಣಿನ ಗಿಡ ಅಸಾರ್ಟೆಡ್ ಹಾಕಿದ್ದಾರೆ. ತೆಂಗು ಎಲ್ಲ ಫಲ ಕೊಡ್ತಾ ಇದೆ. ಅದರಲ್ಲಿ ಸೀಬೆ, ಮೋಸಂಬಿ ಈ ಥರದ್ದು ಹಾಕಿದ್ದಾರೆ. ಅದರಲ್ಲೂ ಫಸಲು ಬರ್ತಾ ಇದೆ. ಸಪೋಟ ಇದೆ, ನೇರಳೆಹಣ್ಣು ಇದೆ. ಮತ್ತು ದನದ ಕೊಟ್ಟಿಗೆ ಒಂದು ದೊಡ್ಡದಾಗಿ ಕಟ್ಟಿದ್ದಾರೆ. ಲೆವೆಲ್ ಲ್ಯಾಂಡ್ ಇದೆ. ಈ ತೋಟದ ಎದುರುಗಡೆ ಒಂದು ವರ್ಣನೆಲೆ, ಇದು ನೀರು ಬರ್ತಾ ಇರ್ತದೆ. ಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದ್ರೆ ಒಂದು ಬೋರ್ವೆಲ್ಲೇ ಎಲ್ಲದಕ್ಕೂ ಮೇಂಟೈನ್ ಆಗುತ್ತೆ. 2.5 ಎಕರೆ ಅಂತಂದರೆ 100 ಗುಂಟಾಸ್ ಆಯಿತು, 100 ಗುಂಟೆ ಆಯಿತು. ಒಂದು ಗುಂಟೆಗೆ 4.5 ಲಕ್ಷ ರೂಪಾಯಿ ಹೇಳ್ತಾ ಇರೋದು. ಇದರಲ್ಲಿ ಜಿಮ್ನೆರಳೆ ಇದೆ, ಮೋಸಂಬಿ ಇದೆ, ನಿಂಬೆಹಣ್ಣಿದೆ, ಸೀತಾಫಲ ಇದೆ, ಸೀಬೆ ಇದೆ, ಇನ್ನೂ 2-3 ವೆರೈಟೀಸ್ ಇದೆ. ತೆಂಗು 50% ಹಾಕಿದ್ದಾರೆ. ಮಿಕ್ಕಿದೆಲ್ಲ ಅಸಾರ್ಟೆಡ್. ಕ್ಲಿಯರ್ ಟೈಟ್ಲ್ ಇದೆ, ಜನರಲ್ ಕ್ಯಾಟಗಿರಿ. ಬರೀ 9 ಕಿಲೋಮೀಟ್ರು ಮೈಸೂರು ಸಬರ್ಬನ್ ಬಸ್ ಸ್ಟ್ಯಾಂಡಿಂದ. ನೋಡಿ, ದನದ ಕೊಟ್ಟಿಗೆ ಇದು. ದನದ ಕೊಟ್ಟಿಗೆ, ಕೋಳಿ ಏನು ಬೇಕಾದ್ರೂ ಸಾಕೋಬೋದು. ಇದಕ್ಕೆ ಒಂದು ಚಿಕ್ಕದು ಮನೆ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಸೀತಾಫಲ. ಒಂದು ಬೋರ್ವೆಲ್ಲಲ್ಲಿ 2.5 ಇಂಚ್ ನೀರಿದೆ. ನೋಡಿ, ಅದರದ್ದು ಪೈಪ್ ಇದು. ಎಲ್ಲ ಕಡೆ ವಾಲ್ ಅಡ್ಜಸ್ಟ್ ಮಾಡಿದ್ದಾರೆ. ಎಲ್ಲಿಗೆ ಬೇಕಾದ್ರೂ ಟರ್ನ್ ಮಾಡ್ಕೋಬೋದು ನೀರು. ಸುಮಾರು